ನಮಸ್ಕಾರ, ನಾನು ಬಸವರಾಜ್ ಸರ್, ಕನ್ನಡ ಆಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ವಿದ್ಯಾರ್ಥಿಗಳಿಗಾಗಿ ಹಾಗೂ ಶಿಕ್ಷಕರಿಗಾಗಿ ಒಂದು ಗಣಿತದ ಹೊಸ ಟ್ರಿಕ್ಕನ್ನು ತೆಗೆದುಕೊಂಡು ಬಂದಿದ್ದೀನಿ. ಈಗಾಗಲೇ ಒಂದು ಗಣಿತದ ಬಗ್ಗೆ ಹೊಸ ಟ್ರಿಕ್ಕನ್ನು ಹೇಳಿದ್ದೆ. ಇದು ಎರಡನೆಯ ಒಂದು ಟ್ರಿಕ್ಕು ಗಣಿತದ ಬಗ್ಗೆ. ದಯವಿಟ್ಟು ತಾವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದಮೇಲೆ ಬದಿಗೆ ಒಂದು ಬೆಲ್ ಕಾಣುತ್ತೆ, ಆ ಬೆಲ್ ಮೇಲೆ ಪ್ರೆಸ್ ಮಾಡಿದರೆ ಪ್ರತಿಯೊಂದು ನಾವು ಅಪ್ಲೋಡ್ ಮಾಡುವ ಹೊಸ ಹೊಸ ವಿಡಿಯೋಗಳು ಎಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ನಾವು ಗಣಿತದಲ್ಲಿಯ ಟ್ರಿಕ್ಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರು ಅತಿ ಹೆಚ್ಚು ಗಣಿತದ ಬಗ್ಗೆ ಆಸಕ್ತಿ ಹೊಂದುವ ಸಲುವಾಗಿ ಈ ಹೊಸ ಹೊಸ ಟ್ರಿಕ್ಗಳನ್ನು ತರ್ತಾ ಇರ್ತೀನಿ. ಇವತ್ತಿನ ಟ್ರಿಕ್ ಏನಪ್ಪ ಅಂದರೆ, ಗುಣಾಕಾರ ಮಾಡುವಾಗ ಈ ಒಂದು ಟ್ರಿಕ್ಕನ್ನು ಬಳಸಿಕೊಂಡ್ರೆ ಅತಿ ಕಡಿಮೆ ಸಮಯದಲ್ಲಿ ನಾವು ಗುಣಾಕಾರವನ್ನು ಮಾಡಬಹುದು. ಒಂದನೆಯದಾಗಿ 99 ಗುಣಾಕಾರ 43. ಇದನ್ನು ಕೇವಲ ಒಂದೇ ಒಂದು ಸೆಕೆಂಡ್ನಲ್ಲಿ ನಾವು ಈ ಲೆಕ್ಕವನ್ನು ಮಾಡಬಹುದು. ಅದು ಹೇಗಪ್ಪ ಅಂದರೆ, ಇಲ್ಲಿ ನೋಡ್ರಿ 43ರಲ್ಲಿ ಒಂದನ್ನು ಮೈನಸ್ ಮಾಡೋಣ, 42 ಬಂತು, ಹೌದಾ? ಇಲ್ಲಿ 99ನ್ನು ಇಟ್ಕೊಂಡು ಮೈನಸ್ ಈ ಬಂದಂಥ ಉತ್ತರವನ್ನು ಮತ್ತೆ ಮೈನಸ್ ಮಾಡಬೇಕು. 9ರಲ್ಲಿ 2 ಹೋದರೆ 7, 9ರಲ್ಲಿ 4 ಹೋದರೆ 5. ಇದರ ಉತ್ತರ 4257. 99 ಗುಣಿಲೆ 43 ಉತ್ತರ 4257. ಇದೇ ಥರ 2 ಅಂಕಿ ಸಂಖ್ಯೆ, 3 ಅಂಕಿ ಸಂಖ್ಯೆ, 1 ಅಂಕಿ ಸಂಖ್ಯೆಯನ್ನು ಕೂಡ ಮಾಡ್ಬೋದು. ನಾವಿಲ್ಲಿ 999 ಗುಣಿಲೆ 564 ಇಟ್ಕೊಳ್ಳೋಣ. 564ರಲ್ಲಿ ಒಂದನ್ನು ಮೈನಸ್ ಮಾಡೋಣ, 3 ಬಂತು. ಇಲ್ಲಿ 999 ಮೈನಸ್ 563, ಇದನ್ನು ಮೈನಸ್ ಮಾಡಿದಾಗ 4, 4, 3, 6. ಇದು 999 ಗುಣಿಲೆ 564 ಗುಣಾಕಾರ ಮಾಡಿದಾಗ ಇದು ಉತ್ತರ ಖಂಡಿತ ಬರುತ್ತೆ. ಬೇಕಾದರೆ ನೀವು ಮಾಡಿ ನೋಡಿ. ತಪ್ಪು ಬಂದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಈ ಮುಂದಿನ ವಿಡಿಯೋದಲ್ಲಿ ನಿಮಗೆ ಕೊಡುತ್ತೇನೆ. ಇದರಲ್ಲಿ ಒಂದು ಟ್ರಿಕ್ ಏನಪ್ಪ ಅಂದರೆ, ಕೇವಲ 9 ಈ ಸ್ಥಾನವನ್ನು ತೆಗೆದುಕೊಂಡ್ರೆ ಮಾತ್ರ ಈ ಟ್ರಿಕ್ಕು ಅತ್ಯಂತ ಪರಿಣಾಮಕಾರಿಯಾಗುತ್ತೆ. ಕೇವಲ 9 ಗುಣಾಕಾರ 5, 99 ಗುಣಾಕಾರ 45, 999 ಗುಣಾಕಾರ 468. ಹೀಗೆ ಈ ಮೊದಲಿಗೆ ಏನು ಸಂಖ್ಯೆ ಇದೆಯಲ್ಲ, ಇವು ಕೇವಲ 9ಗಳೇ ಮಾತ್ರ ಬರಬೇಕು. ಆ 9ಗಳು ಬಂದ್ರೇ ಈ ಟ್ರಿಕ್ ನಮಗೆ ಅನ್ವಯವಾಗುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.